ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ವಾಲ್ಮೀಕಿ ಹಗರಣ ಅನ್ನೋದು ಸರ್ಕಾರವನ್ನ ಒಂದು ಕ್ಷಣ ನಡುಗಿಸಿದಂತ ಪ್ರಕರಣ. ಆಗ ಸಚಿವರಾಗಿದ್ದ ನಾಗೇಂದ್ರ ಸಚಿವ ಸ್ಥಾನವನ್ನ ಕಳ್ಕೊಂಡ್ರು, ಜೈಲಿಗೆ ಹೋಗಿ ಬಂದ್ರು. ಈಗ ಮತ್ತಷ್ಟು ಶಾಸಕರಿಗೆ ಡವ ಶುರುವಾಗಿದೆ. ಸಂಸದ ತುಕಾರಾಮ್ಗೂ ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹಂಚಿಕೆ ಆಗಿದೆ ಅಂತ ನೋಡ್ತಾ ಹೋದ್ರೆ ಕೋಟಿ ಹಣ ಹಂಚಿಕೆ ಆಗಿರೋದು ಬೆಳಕಿಗೆ ಬರ್ತಾ ಇದೆ. ಏನಿದೆ ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ? ಶ್ವೇತಾ, ಅಂದ್ರೆ ವಾಲ್ಮೀಕಿ ಹಗರಣದ ಹಣ ಅಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಹಣವನ್ನ ಲೂಟಿ ಹೊಡೆದು ಆ ಹಣವನ್ನ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ರೂವಾರಿಯಾಗಿದ್ದವರು ಆಗಿನ ಸಚಿವರಾಗಿದ್ದ ನಾಗೇಂದ್ರ ಅವರು. ಅಂದ್ರೆ ಆ ಹಣ ವಸಂತ ನಗರದ ಬ್ರಾಂಚ್ ಇಂದ MG ರಸ್ತೆಯ ಬ್ರಾಂಚ್ಗೆ ಹೋಗುತ್ತೆ, ಅದ ನಂತರ ಹೈದರಾಬಾದ್ಗೆ ಹೋಗುತ್ತೆ, ಹೈದರಾಬಾದ್ಗೆ ಹೋದ ನಂತರ ಕ್ಯಾಶ್ ಮೋಡಲ್ಲಿ ವಾಪಸ್ ಬಂದ ನಂತರ ಸುಮಾರು ಅಂದ್ರೆ ED ಅಧಿಕಾರಿಗಳ ತನಿಖೆಯಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹದ್ದು 20 ಕೋಟಿ 19 ಲಕ್ಷ ರೂಪಾಯಿ ಹಣವನ್ನ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು. ಅದು ನಾಗೇಂದ್ರ ಅವರ ಸೂಚನೆಯ ಮೇರೆಗೆ ಅವರ PAಗಳು ಅವರು ಈ ಹಣವನ್ನ ಹ್ಯಾಂಡಲ್ ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟನ್ನ ಕೊಡಲಾಗಿದೆ ಅನ್ನುವಂತ ಒಂದಷ್ಟು ಡೀಟೇಲ್ ಅನ್ನ ಏನು ಬರೆದಿಟ್ಟಿದ್ದಂತ ದಾಖಲೆಗಳನ್ನ ED ಅಧಿಕಾರಿಗಳು ರೇಡ್ ಮಾಡಿದ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ರು. ಆ ಒಂದು ದಾಖಲೆಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಅಂದ್ರೆ ಬಳ್ಳಾರಿಯ ನಾಗೇಂದ್ರ ಅವರ ಕ್ಷೇತ್ರಕ್ಕೆ 5 ಕೋಟಿ 26 ಲಕ್ಷ ರೂಪಾಯಿ ಬಳಕೆ ಆಗುತ್ತೆ. ಜೊತೆಗೆ ಎರಡನೇದಾಗಿ ನಾರಾ ಭರತ್ ರೆಡ್ಡಿ ಏನಿದ್ದಾರೆ, ಸೊ ಬಳ್ಳಾರಿಯ ಸಿಟಿಯ MLA ಇದ್ದಾರೆ, ಅವರಿಗೆ 5 ಕೋಟಿ 74 ಲಕ್ಷ ರೂಪಾಯಿ ಬಳಕೆ ಆಗುತ್ತೆ. ಜೊತೆಗೆ ಕಂಪ್ಲಿ ಶಾಸಕ ಗಣೇಶ್ ಅವರ ಕ್ಷೇತ್ರಕ್ಕೆ 4 ಕೋಟಿ 74 ಲಕ್ಷ ರೂಪಾಯಿ ಬಳಕೆ ಆಗುತ್ತೆ. ಜೊತೆಗೆ ಶ್ರೀನಿವಾಸ್ ಅಂದ್ರೆ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಅವರ ಕ್ಷೇತ್ರಕ್ಕೆ 4 ಕೋಟಿ 44 ಲಕ್ಷ ರೂಪಾಯಿ ಅದರಲ್ಲಿ ಬಳಕೆ ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ದಾಖಲೆಗಳು ಅಂದ್ರೆ ಇದೆಲ್ಲವೂ ಕೂಡ ನಾಗೇಂದ್ರ ಅವರ ಸೂಚನೆಯ ಮೇರೆಗೆ ಅವರ PSಗಳು ಅಥವಾ ಅವರ ಸುತ್ತಮುತ್ತ ಇದ್ದಂತವರು ಆಥರೈಸ್ಡ್ ವ್ಯಕ್ತಿಗಳು ಈ ಹಣವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಹಾಗಾಗಿ ಆ ಹಣ ಯಾವ ರೀತಿ ತಂದುಕೊಟ್ರು, ಯಾವ ರೀತಿ ಹಂಚಿಕೆ ಆಯಿತು, ಅದರಲ್ಲಿ ಇವರ ಪಾತ್ರ ಏನು, ಯಾಕೆಂದ್ರೆ ಚುನಾವಣೆ ನಡೆಸುವಂತ ಸಂದರ್ಭದಲ್ಲಿ ಇಷ್ಟೇ ಹಣವನ್ನ ಖರ್ಚು ಮಾಡಬೇಕು ಅನ್ನುವಂಥದ್ದು ಮತ್ತೆ ಹೆಚ್ಚಿನ ಹಣವನ್ನ ಕೊಡುವಂತಹದ್ದು ಕೂಡ ಅದು ಕಾನೂನು ಬಾಹಿರ. ಜೊತೆಗೆ ಈ ರೀತಿಯ ಹಣವನ್ನ ಅಂದ್ರೆ ಹಗರಣದ ಹಣವನ್ನ ಇವರು ಪಡ್ಕೊಂಡು ಇವರತ್ರ ಜನರಿಗೆ ಹಂಚಲಾಗಿದೆ. ಒಬ್ಬೊಬ್ಬ ಮತದಾರರಿಗೆ 200 ರೂಪಾಯಿ ಹಣವನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂಥದ್ದಾದ್ರೆ ಈ 4 ಜನ ಶಾಸಕರೇನಿದ್ದಾರೆ ಶಾಸಕರ ಪಾತ್ರ ಕೂಡ ಪ್ರಮುಖವಾಗಿದೆ ಅನ್ನುವಂಥದ್ದು. ಮತ್ತೆ ಈ ಹಣದ ಮೂಲ ಅವರಿಗೆ ಗೊತ್ತಿದ್ದೇ ಈ ಹಣವನ್ನ ರಿಸೀವ್ ಮಾಡಿ ಅದನ್ನ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ದಾಖಲೆಗಳು ಇಟ್ಟುಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರಕವಾದಂತಹ ಮಾಹಿತಿಗಳನ್ನ ಸಾಕ್ಷಿಗಳನ್ನ ಕಲೆ ಹಾಕಿರುವಂತಹ ಇಡಿ ಈಗ 2ನೇ ಹಂತದ ದಾಳಿಯನ್ನು ಮಾಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ರೇಡ್ ಅನ್ನ ಮಾಡಿ ಇವತ್ತು ಬೆಳಗ್ಗೆ 4:30ರಿಂದ ಅವರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ರೇಡ್ ಮಾಡುವ ಮೂಲಕ ನಾಗೇಂದ್ರ PA ಗೋವರ್ಧನ್ ಮನೆ ಮೇಲೆ ರೇಡ್ ಮಾಡುವ ಮೂಲಕ ಈ ಹಣದ ಟ್ರಾನ್ಸಾಕ್ಷನ್ ಯಾವ ರೀತಿ ನಡೆದಿತ್ತು, ಸೊ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರುವಂತದ್ದು ನಾಗೇಂದ್ರ ಅವರ ರೂವಾರಿ ನಾಗೇಂದ್ರ ಅವರು ಹಣವನ್ನು ತರಿಸಿಕೊಳ್ತಾರೆ, ಅವ್ರು ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಹಂಚಿಕೆ ಆದ ನಂತರ ಹಣ ಯಾರ್ಯಾರ ಕೈ ಬದಲಾಗಿತ್ತು, ಅದು ಎಷ್ಟರ ಮಟ್ಟಿಗೆ ಬದಲಾಗಿತ್ತು, ಅದು ಹಣ ಹಂಚಿಕೆ ಮಾಡುವಂಥದ್ದು ತಪ್ಪಾದ್ರೂ ಕೂಡ ಇದರಲ್ಲಿ ಇವರು ಶಾಸಕರುಗಳು ಅಂದ್ರೆ ನಾರಾ ಭರತ್ ರೆಡ್ಡಿ ಆಗಲಿ, ಶ್ರೀನಿವಾಸ್ ಆಗಲಿ ಅಥವಾ ಗಣೇಶ್ ಆಗಲಿ ಅದರಲ್ಲಿ ಎಷ್ಟು ಪಾಲನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಸೊ ಆ ಎಲ್ಲ ದಾಖಲೆಗಳನ್ನ ಇಟ್ಟುಕೊಂಡು ಈಗ ರೇಡನ್ನು ಮಾಡಲಾಗಿರುವಂಥದ್ದು. ಏನು ಈ ಕಳೆದ ವರ್ಷವೇ ED ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಹಣ ಅಂದ್ರೆ ನಿಗಮದಿಂದ ಹೋಗಿ ಮತದಾರರವರೆಗೆ ಹೋಗುವವರೆಗೂ ಕೂಡ ಎಷ್ಟರ ಮಟ್ಟಿಗೆ ಯಾರ್ಯಾರ ಕೈ ಬದಲಾಯಿತು, ಆ ಮನಿ ಟ್ರೀಯನ್ನ ಈಗೆಲ್ಲ ದಾಖಲೆಗಳನ್ನ ಪಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಈಗ ಶಾಸಕರುಗಳ ಬುಡಕ್ಕೆ ಬಂದಿರುವಂತಹದ್ದು ಈ ಪ್ರಕರಣ. ಸೊ ಹಾಗಾಗಿ ಶಾಸಕರುಗಳು ಅದರಲ್ಲಿ ಶ್ರೀನಿವಾಸ ಭರತ್ ರೆಡ್ಡಿ ಮತ್ತೆ ಏನು ಗಣೇಶ್ ಇದ್ದಾರೆ, ಇವರು ಇದರಲ್ಲಿ ಪಾಲ್ದಾರ ಆಗಿರೋ ನಿಟ್ಟಿನಲ್ಲಿ ಅವರ ಮನೆಯ ಮೇಲೆ ರೇಡ್ ಮಾಡಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ದಾಖಲೆಗಳೇ ಸಿಗ್ತಾವ ಅಥವಾ ಅವರ ಪಾತ್ರ ಎಷ್ಟರ ಮಟ್ಟಿಗಿದೆ, ಅವರ ವಿರುದ್ಧ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೇಡ್ ಅನ್ನ ಮಾಡಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಸೊ ಇದನ್ನ ನೋಡ್ತಾ ಹೋದ್ರೆ ಈ ಮಹರ್ಷಿ ವಾಲ್ಮೀಕಿ ಏನೋ ಹಗರಣ ಏನಿದೆ, ಈ ಹಗರಣದ ಆಳ ಅಗಲ ಇನ್ನೂ ಹೆಚ್ಚಾದಂತೆ ಕಂಡು ಬರ್ತಾ ಇರುವಂತದ್ದು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸರ್ಕಾರದ ಪ್ರಮುಖ ಭಾಗವಾಗಿದ್ದಂತ ಅಂದ್ರೆ ಸಚಿವರಾಗಿದ್ದಂತ ನಾಗೇಂದ್ರ ಅವರು ಇಷ್ಟೆಲ್ಲ ಮಾಡುವಂತ ವಿಚಾರದಲ್ಲಿ ಇದೆಲ್ಲರಿಗೂ ಕೂಡ ಗೊತ್ತಿತ್ತು. ಇಲ್ಲ ಒಂದ್ ಕಡೆ ನಿಗಮದಲ್ಲಿ ಬೇರೆ ಅಂದ್ರೆ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗಾಗಿ ಇಟ್ಟಂತ ಹಣವನ್ನ ಇವರೆಲ್ಲರೂ ಕೂಡ ಹಂಚಿಕೊಂಡು ಅಥವಾ ಅದನ್ನ ಚುನಾವಣೆಗೆ ಬಳಕೆ ಮಾಡಿಕೊಂಡು ತುಕಾರಾಮ್ ಅವರನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂತಂದ್ರೆ ಇದು ತುಕಾರಾಮ್ ಅವರಿಗೂ ಕೂಡ ಮಾಹಿತಿ ಇತ್ತ ಅನ್ನುವಂತ ನಿಟ್ಟಿನಲ್ಲಿ ತುಕಾರಾಮ್ ಅವರ ಮನೆ ಮೇಲೆ ಕೂಡ ರೇಡ್ ಮಾಡಿದ್ದಾರೆ. ತುಕಾರಾಮ್
ಶಾಂತಾರಾಮ್ ಅವ್ರನ್ನ ಈಗೇನು ಮನೆಯಲ್ಲೇ ಒಂದ್ ರೀತಿ ಹೌಸ್ ಅರೆಸ್ಟ್ ತರ, ಅಂದ್ರೆ ಅವರ ಮೊಬೈಲ್ಗಳನ್ನ ಅಥವಾ ಅವರ ಫೋನ್ ಕಾಂಟ್ಯಾಕ್ಟ್ಗಳನ್ನ ಅಥವಾ ಬೇರೆ ಯಾರ ಕಾಂಟ್ಯಾಕ್ಟ್ಗಳು ಇಲ್ಲದೇ ರೀತಿ ಅವ್ರನ್ನ ಒಂದು ತಮ್ಮ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ರೇಡ್ ಮುಕ್ತಾಯ ಆದ ನಂತರ ಈ 4 ಜನ ಸಂಸದರು ಮತ್ತೆ ಇನ್ನು 3 ಜನ MLA-ಗಳಿದ್ದಾರೆ, ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳಿರುವಂತದ್ದು. ಅಂದ್ರೆ ವಾಲ್ಮೀಕಿ ಹಗರಣದ ತನಿಖೆ ಮಾಡ್ತಾ ಹೋದಂತೆ ಇದು ನಿಗಮದಿಂದ ಹಿಡಿದು ಮತದಾರರವರೆಗೂ ಹೋಯ್ತೇನು, ಅದೆಲ್ಲ ಒಂದು ರೀತಿಯಾದಂತಹ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವ ಮೂಲಕ ಇದರಲ್ಲಿ ದೊಡ್ಡ ದೊಡ್ಡ ಕುಳಗಳು ಇದೆ ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಶ್ವೇತಾ, ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.